ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ವಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ
ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆಯನ್ನು ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣ ಬಂಧಿಸಲಾಗಿದೆ. ಅವ್ರನ್ನ ಬೆಂಗಳೂರಿನಲ್ಲಿ ತುಮಕೂರು ಪೊಲೀಸ್ನವರು ಬಂಧಿಸಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದಂಥ ದಂಪತಿಯವರು ತುಮಕೂರು ನಗರ ಪೊಲೀಸರು ಅವ್ರನ್ನ ಈಗ ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಕೊಡುವಂಥ ಆಮಿಷವನ್ನು ಒಡ್ಡಿ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿ ನಾಪತ್ತೆಯಾಗಿದ್ದರು. ಇವರು ಜ್ಯುವೆಲರಿ ಶಾಪ್ ಮಾಲೀಕ ಕುಟುಂಬ ಸಮೇತ ಪರಾರಿಯಾಗಿದ್ದರು. ಈಗ ಅವರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ನೂರಾರು ಜನರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು.